ನಮಸ್ಕಾರ. ಇದೇನು ನೀವೇನು ಮಾಡಿದ್ರು ಅಥವಾ ಯಾಕೆ ಕೆಲಸ ಮಾಡಿದ್ರು ವಿಷ್ಣು ಸಾರಲ್ಲಿ ಅವ್ರ ನೆನಪು ಇದ್ದೇ ಇರುತ್ತೆ. ಇದೇನು ನಮ್ಗೆ ಗೊತ್ತಾಗಲಿಲ್ಲ. ಅದ್ರ ಹೆಸರು ಬೇರೆ ಚಾಮಯ್ಯ ಸನ್ ಆಫ್ ರಾಮಾಚಾರಿ ಅಂತಿದೆ. ಏನು ಕತೆ? ಮೂಲತಃ ಚಿತ್ರದುರ್ಗ. ಸೊ ಚಿತ್ರದುರ್ಗ ಅಂದರೆ ನಮಗೆ ಮಣ್ಣಿನ ಮೇಲೆ ಭಾಳಷ್ಟು ಅಭಿಮಾನ. ಅಲ್ಲಿ ಚಿತ್ರದುರ್ಗದಲ್ಲಿ ಯಾರು ಕಾಲಿಟ್ಟಿದ್ದಾರೆ ಅವರು ಭಾಳ ದೊಡ್ಡ ಹೆಸರುಗಳನ್ನು ಮಾಡಿದಂಥವ್ರು. ಅದರಲ್ಲೂ ಚಲನಚಿತ್ರರಂಗದಲ್ಲಿ ವಿಷ್ಣುದಾದ ಸಾರ್. ಆ ವಿಷ್ಣುದಾದ ಸಾರ್ನ ನಾವು ದೂರದಿಂದಲೇ ನೋಡ್ತಾ ಇದ್ವಿ. ನನಗೆ ತುಂಬ ಹತ್ತಿರದಿಂದ ನನಗೆ ಕರ್ಕೊಂಡೋಗಿ ನೇರವಾಗಿ ಭೇಟಿ ಮಾಡಿಸಿ ವಿಜಯ್ ಸಾರಥಿ ಅವರು ಕರಿತಾ ಇದ್ದಾರೆ ಬರ್ರಿ ಇಲ್ಲಿ ಅಂತೇಳಿ ಕರ್ಕೊಂಡೋಗಿ ಸಾರ್ ಹತ್ರ ನಾನು ಬಿಟ್ರೆ ನಮಗೆ ಅವಾಗ ಭಯ. ಅವಾಗ ಹೆಂಗೆ ಅಂತ ಸಾರು ಕೈವಾರ ತಾತ ಈ ಸಿನಿಮಾದ ಬಗ್ಗೆ ನೋಡಿ ಭಾಳ ಅದ್ಭುತವಾದ ಹಾಡುಗಳನ್ನು ಕೂಡ ಅದು ಕೇಳಿ ಆಮೇಲೆ ನನಗೆ ಹೇಳಿದರು, ನೀವು ಈ ಥರದೊಂದು ಸ್ಪಿರಿಚುವಲ್ ಸಂಬಂಧಪಟ್ಟಂಥ ಸಿನಿಮಾಗಳ ಕಥೆಯನ್ನು ಮಾಡೋಕ್ಕಾಗ್ತದ? ಖಂಡಿತ ಮಾಡ್ತೀನಿ ಸರ್ ಅಂತಂದೆ. ಅದಾದಮೇಲೆ ಹೇಳಿದೆ, ಸರ್ ನಾನು ಈ ಥರ ಹಿಂಗೆ ಒಂದು ಕಥೆ ಮಾಡಿಟ್ಕೊಂಡಿದ್ದೆ, ಅದು ಹೇಳೋದು ಹೇಗೆ ಹೇಳಿ ಪರವಾಗಿಲ್ಲ ಅಂತ. ಚಿತ್ರದುರ್ಗ ಬ್ಯಾಕ್ ಡ್ರಾಪಲ್ಲಿ ಈ ಥರ ಚಾಮಯ್ಯನವ್ರದ್ದು ರಾಮಾಚಾರ್ಯ ಈ ಥರ ಒಂದು ಕಥೆ ಮಾಡಿದ್ದೀನಿ ಸರ್ ಅಂದೆ. ಹೇಗೆ ಮಾಡ್ತೀರಿ, ಅಲ್ಲಿ ಎರಡೂ ಕ್ಯಾರೆಕ್ಟರ್ಗಳು ಇಲ್ವಲ್ಲ ಅಂದರು. ಅವಾಗ ಹೇಳಿದೆ ನಾನು ಈ ಥರ ಅಂತ. ಗುಡ್, ಚೆನ್ನಾಗಿದೆಯಲ್ಲ ಇದು ಅಂತ. ಅದಾದಮೇಲೆ ಸಹಜವಾಗಿ ಅದನ್ನೆಲ್ಲ ಒಂದಿಷ್ಟು ಬಾಂಡ್ ಸ್ಕ್ರಿಪ್ಟ್ ಮಾಡೋಣ ಅಂತ ಪ್ರಿಪ್ರೇಷನ್ ನಡೀತಾ ಇತ್ತು. ಸೊ ಯಜಮಾನ್ರು ಸಡನ್ ಆಫ್ ನಮ್ಮ ಜೊತೆಗೆ ಇಲ್ದಂಗೆ ಆಗ್ಬಿಟ್ರು. ಸೊ ನಾನು ಅಲ್ಲಿಗೆ ಬಿಟ್ಬಿಟ್ಟೆ. ಸರ್ ಅವರಿಗೆ ಅಂತ ಮಾಡಿದ್ದ ಸ್ಕ್ರಿಪ್ಟ್ ಅದು, ಸರ್ ಹೆಂಗೆ ಮಾಡೋದು ಅಂತ. ಆದರೂ ಕೂಡ ಮನಸ್ಸಲ್ಲಿ ನನಗೆ ಈಗ ಒಂದು 2 ವರ್ಷಗಳಿಂದ ಭಾಳ ಕಾಡ್ತಾ ಇತ್ತು. 2.5 ವರ್ಷ ಆ ಥರ ಕಾಡ್ತಾ ಇತ್ತು. ಏನಾದರೂ ಮಾಡಿ ನಾನು ಮಾಡಬೇಕು ಅಂತ ಹೇಳಿ ಆನಂತರ ಒಂದು ಕಡೆ ಸವಾಲು ಅನ್ನೋ ರೀತಿಯಲ್ಲೇ ಇದ್ದಂಥ ಈ ಸ್ಕ್ರಿಪ್ಟ್ಗೆ ಅವರೇ ಹೇಳಿದರೆ, ಈ ಕೌಟುಂಬಿಕ ರಹಸ್ಯವಾಗಿರ್ತಕ್ಕಂಥ ಈ ಸಿನಿಮಾವನ್ನು ಹೇಳಿದರೆ, ಫ್ಯಾಮಿಲಿ ಡ್ರಾಮಾ ಇದೇನಿದೆಯಲ್ಲ ಅದು ಅವ್ರು ಹೇಳಿದರೆ ಭಾಳ ವಿಶೇಷ ಮತ್ತು ಜನಗಳಿಗೆ ಅದು ಬೇಗ ಅರಿಸುವಾಗುತ್ತೆ ಆ ಕುಟುಂಬದ್ದು ಅನ್ನೋ ಕಾರಣಕ್ಕೋಸ್ಕರ ಈ ಕಥೆಯನ್ನು ಹೆಣೆದು ಅದಾದ ನಂತರ ಕಲಾವಿದರನ್ನು ಹುಡುಕಾಟಕ್ಕೆ ಶುರು ಮಾಡಿದೆ ನಾನು. ಸೊ ಹುಡುಕಾಟ ಶುರು ಮಾಡ್ತಾ ಕರ್ನಾಟಕದ ಎಲ್ಲ ವೃತ್ತಿ ರಂಗಭೂಮಿಯಲ್ಲಿದ್ದಂಥವ್ರನ್ನ ಹುಡುಕಿ ಕೊನೆಗೆ ಒಬ್ಬರನ್ನು ಆಯ್ಕೆ ಮಾಡಿ ಅವರಿಗೆ 2 ವರ್ಷಗಳ ಕಾಲ ಸತತವಾಗಿ ಇವರ ಏನೆಲ್ಲ ವಿಶೇಷ ಗುಣಗಳಿದ್ದು ಅವನ್ನೆಲ್ಲ ಅಳವಡಿಸ್ಕೊಳ್ಳೋ ಥರನೇ ಅವ್ರು ನಡೆಸ್ಕೊಂಡು ಬಂದಿದ್ರು ಆ್ಯಕ್ಚುಲಿಗೆ. ಜೊತೆಗೆ ಅವರ ಧ್ವನಿ ಮತ್ತು ಇದೆಲ್ಲವನ್ನು ಕೂಡ ಕಲಿತು ಮತ್ತು ಅವರು ಕೂಡ ಭಾಳಷ್ಟು ಇವರ ಮನಸ್ಸಲ್ಲಿಟ್ಟು ಈ ಪಾತ್ರವನ್ನು ಅವ್ರು ಮಾಡಿದರು. ಸೊ ಅದು ಏನೇ ಅದರ ಆಶೀರ್ವಾದ, ಏನೇ ಕ್ರೆಡಿಟ್ ಇದ್ದರೂ ಅದು ವಿಷ್ಣುದಾದ ಸಾರಿಗೆ ಮಾತ್ರ ಹೋಗಬೇಕು. ಮತ್ತು ಭಾರತೀಯಮ್ಮನವ್ರಿಗೆ, ಅನಿರುದ್ಧವ್ರಿಗೆ, ಅವ್ರಿಗೆ ಹೋಗ್ಬೇಕು. ಅವ್ರಿಗೆ ನಾನು ವಿಷಯ ತಿಳಿಸಿದೆ ಈ ಥರ ಹಿಂಗಿದೆ ಅಂತ. ಅವರು ಹೃದಯ ತುಂಬಿ ಹಾರೈಸಿದರು, ಒಳ್ಳೆಯದಾಗಲಿ ಮಾಡಿ ಅಂತೇಳ್ಬಿಟ್ಟು ಹಾರೈಸಿದರು. ಅದು ನನಗೆ ಭಾಳ ಪ್ಲಸ್ ಆಗಿದ್ದು. ಚಿತ್ರದುರ್ಗದ ಬ್ಯಾಕ್ ಡ್ರಾಪಲ್ಲಿ ಇಟ್ಟು ಮಾಡೋದಿದೆಯಲ್ಲ ಅದು ಸ್ವಲ್ಪ ಚಾಲೆಂಜ್. ಅದರಲ್ಲೂ ಈ ಸರಿ ಮಾಡಿರ್ತಕ್ಕಂಥದ್ದು ಚಿತ್ರದುರ್ಗ ಕೋಟೆ ಅನ್ನೋದೇನಿದೆಯಲ್ಲ, ಕೋಟೆಯನ್ನು ಬಿಟ್ಟು ಚಿತ್ರದುರ್ಗದ ಇನ್ನುಳಿದ ಭಾಗಗಳಲ್ಲಿರ್ತಕ್ಕಂಥ ಭಾಳಷ್ಟು ವಿಶೇಷವಾದ ಕೋಟೆಗಳು ಮತ್ತು ಒಡ್ಡುಗಳು ಮತ್ತು ಚಿತ್ರದುರ್ಗದ 13 ಜನ ಅರಸರುಗಳನ್ನೆಲ್ಲವನ್ನು ಈ ಸಿನಿಮಾದಲ್ಲಿ ಓಪನ್ ಮಾಡ್ತಾ ಬಂದೆ. ಒಂದು ಫ್ಯಾಮಿಲಿ ಡ್ರಾಮಾದಲ್ಲಿ ಹಿಸ್ಟಾರಿಕಲ್ ಮತ್ತು ಮೈಥಾಲಜಿಕಲ್ನ ಹೆಂಗೆ ಟ್ರಾವೆಲ್ ಮಾಡೋದು ಇದರೊಳಗಡೆ ಅಂತ ಅದು ಚಾಲೆಂಜಸ್ ಇತ್ತು. ಅದು ಮಾಡಿದೆ. ಅದು ಭಾಳ ಖುಷಿಯಿಂದ ನನಗೆ ಈ ಸಬ್ಜೆಕ್ಟ್ ಗ್ರಿಪ್ ಸಿಕ್ತು. ಶೂಟಿಂಗ್ ನನಗೆಲ್ಲ ಮುಗೀತು. ನಾವು ಇವತ್ತು ಯಜಮಾನ್ರ ಸ್ಮರಣೆ ಮಾಡ್ತಾ ಇವತ್ತು ಎಲ್ಲ ಕಲಾವಿದರಿಗೆ, ಎಲ್ಲ ಮಾಧ್ಯಮದ ಅಣ್ಣ ತಮ್ಮಂದರಿಗೆ, ದೊಡ್ಡವರಿಗೆ ಎಲ್ಲರಿಗೂ ಕೂಡ ಇದು ಚಾಮಯ್ಯ ಸನ್ ಆಫ್ ರಾಮಾಚಾರ್ಯ ಟೀಸರ್ ಮತ್ತು ಅದರ ಪೋಸ್ಟ್ ಅನಾವರಣ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀನಿ. ತಾವೆಲ್ಲರೂ ಕೂಡ ದೂರದಲ್ಲೇ ಇದ್ದರೂ ಕೂಡ ತಾವು ನಮಗೆಲ್ಲ ಇಡೀ ಟೀಮ್ಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ತೀನಿ ಅಷ್ಟೆ. ಹೌದೌದು, ನಿಮಗೆ ಇಡೀ ಸಿನಿಮಾದಲ್ಲಿ ಟ್ರಾವೆಲಲ್ಲಿ ನಿಮಗೆ ಸಾರ್ ಬಂದು ಹೋಗ್ತಾ ಇರ್ತಾರೆ ನಿಮಗೆ. ಸೊ ಅದು ವಿಶೇಷ. ನೋಡಿದವರಿಗೆ ಅನಿಸುತ್ತೆ, ಹೌದಲ್ಲ ಕರೆಕ್ಟು, ಇದೆಲ್ಲ ಏನೋ ವಿಶೇಷವಾಗಿ ಮಾಡಿದಾರಲ್ಲ ಅಂತ. ಜೊತೆಗೆ ನಿಮಗೆ ಸಸ್ಪೆನ್ಸ್ ಡ್ರಾಮಾ ಇದೆಯಲ್ಲ ಅದು ಭಾಳ ಇಂಟ್ರೆಸ್ಟಿಂಗ್ ಸಿನಿಮಾ ಇದು. ಫ್ಯಾಮಿಲಿ ಡ್ರಾಮಾದಲ್ಲಿ ಮರ್ಡರ್ ಮಿಸ್ಟ್ರಿ ಲೈನ್ ತೊಗೊಂಡು ಅದನ್ನು ಟ್ರಾವೆಲ್ ಮಾಡಿರೋದು ಚಿತ್ರದುರ್ಗ ಬ್ಯಾಕ್ ಡ್ರಾಪಲ್ಲಿ ಇಟ್ಟು ಮಾಡಿದ್ದು. ಅದು ವಿಶೇಷವಾಗಿ ಹಿಂದೂ ಮಹಾಸಭಾ ಗಣಪತಿಯಲ್ಲಿ ಸುಮಾರು ಒಂದು 4 ರಿಂದ 5-6 ಲಕ್ಷ ಜನ ಸೇರ್ತಾರೆ ಅವತ್ತು. ನಮಗೆ ಭಾರತದಲ್ಲಿ 2ನೇ ಇದು ದೊಡ್ಡದಿದು. ಅದ್ರ ಮಧ್ಯೆ ನಾವು ಒಂದಿಷ್ಟು ಚಾಲೆಂಜಸ್, ರಿಸ್ಕ್ ಇಟ್ಕೊಂಡು ಶೂಟ್ ಮಾಡಿದ್ವಿ. ನಾವು ಆ ಪಾತ್ರಧಾರಿಗಳನ್ನು ಒಳಗಡೆ ಕರೆದು ನಾವು ಈ ಮೂಲತಃ ನಟರೇನಿದ್ರು ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗೋದು ಭಾಳಷ್ಟು ಚಾಲೆಂಜಸ್ ಇತ್ತು. ಬಟ್ ಅಲ್ಲಿನ ಚಿತ್ರದುರ್ಗದ ನಾಗರಿಕರು ಮತ್ತು ಪೊಲೀಸ್ ಇಲಾಖೆ ಪ್ರತಿಯೊಬ್ಬರು ಕೂಡ ನಮಗೆ ಸಂಪೂರ್ಣ ಬೆಂಬಲ ಕೊಟ್ಟು ಈ ಸಿನಿಮಾನ ಕಂಪ್ಲೀಟ್ ಮಾಡಲಿಕ್ಕೆ ಅವರೆಲ್ಲರೂ ಕೂಡ ಸಾಕ್ಷಿ. ಹೌದೌದೌದು, ಈ ಸಿನಿಮಾದಲ್ಲಿ ಅದು ಮೇಯ್ನ್ ಪಾಯಿಂಟ್. ಅದು
ಸೊ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆಯಿಂದ ಬಂದಂಥ ಒಂದು ಲೈನ್ ಎಳೆಯೋದು. ಸೊ ಎಲ್ಲರೂ ಕೂಡ ಯಾವುದ್ಯಾವುದು ಸಂಘಗಳು ಅಂದ ತಕ್ಷಣ ಯಾರ್ಯಾರಿಗೂ ಬೇರೆ ಬೇರೆ ಥರದ ಇದು ಬರುತ್ತೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದೇ ಇರುತ್ತೆ. ಆದರೆ ಎಷ್ಟು ಒಳ್ಳೆ ಅಂಶಗಳಿದೆ ಆ ಅಂಶಗಳನ್ನೆಲ್ಲವನ್ನೂ ಕೂಡ ಇದ್ರ ಮೂಲಕ ಅಡಾಪ್ಟ್ ಮಾಡ್ತಾ ಹೋಗಿದ್ದೀನಿ ಈ ಸಿನಿಮಾದಲ್ಲಿ. ಅಂದ್ರೆ ಆ ಗೆಟಪ್ ಅಲ್ಲಿ ವಿಷ್ಣು ಸರ್ ತರ ಇರೋರು ಕಾಣ್ತಾರೆ. ಕಾಣ್ತಾರೆ. ಯಾವಾಗ ಬರ್ಬೇಕಂತಿದೆ? ಮಾರ್ಚ್ ಮಾರ್ಚ್ ಕಂಪ್ಲೀಟ್ ಆಯ್ತು, ಸಿನಿಮಾ ಶೂಟ್ ಕಂಪ್ಲೀಟ್ ಆಯಿತು, ಎಡಿಟ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಯಿತು. ಈ ರೆಕಾರ್ಡಿಂಗು ಮತ್ತು ಎಫೆಕ್ಟ್ಸು VFX ಇಂಥ ವರ್ಕ್ಗಳೆಲ್ಲಿದೆ ಅದನ್ನೆಲ್ಲ ನೋಡಿಕೊಂಡು ಸೊ ಮಾರ್ಚ್ ಎಂಡ್ ಸೊ ನಾವು ಟೇಕ್ ಆಫ್ ಆಗ್ತೀವಿ ಸರ್. ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸರ್.